ಓಂ ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ಅಂತ ಹೀಗೊಂದು ಮಂತ್ರ. ಅಗ್ನಯೇ ನಮಃ ಪೃಥಿವ್ಯೈ ಅಂತ ಹೀಗೆ ಮಂತ್ರ. ಇದಕ್ಕೆ ಪ್ರಜಾಪತಿ ಋಷಿ ವಿಶ್ವೇ ದೇವತೆಗಳು, ಇದರ ದೇವತೆಗಳು, ಅವರ ಅಂತರ್ಯಾಮಿಯಾದ ಭಗವಂತ ದೇವತೆ, ಜಗತಿ ಛಂದಸ್ಸು. ಈ ಮಂತ್ರವನ್ನು ಹೇಳಿ ಸುತ್ತಲೂ ಪ್ರದಕ್ಷಿಣೆ ಮಾಡ್ತಾರೆ. ಘಟ್ಟದ ಮೇಲಿನ ಋಗ್ವೇದಿಗಳ ಸಂಧ್ಯೋಪಸ್ಥಾನಕ್ಕೆ ಉಪಯೋಗ ಆಗುವಂತಹ ಮಂತ್ರ ಇದು. ಅದಕ್ಕೆ ಅರ್ಥ ಏನು? ಬ್ರಹ್ಮಣೆ ಪರಮಾತ್ಮನಿಗೆ ಅಥವಾ ವೇದಕ್ಕೆ ನಮಃ ನಮಸ್ಕಾರ. ಅಗ್ನಯೇ ಅಗ್ನಿಯ ಅಂತರ್ಗತನಾದಂತಹ ಅಗ್ನಿಗೆ ಮತ್ತೆ ಅಗ್ನಿಯ ಅಂತರ್ಗತನಾದಂತಹ ಪರಶುರಾಮ ರೂಪಿಯಾದ ಭಗವಂತನಿಗೆ ನಮಸ್ಕಾರ. ಪೃಥಿವ್ಯೈ ನಾವಿರುವಂತಹ ಪೃಥ್ವಿಗೆ ನಮಸ್ಕಾರ. ಮತ್ತೆ ಪೃಥ್ವಿ ಅಂದ್ರೆ ಬುದ್ಧಿ ಅಂತ ಅರ್ಥ. ಬುದ್ಧಿಯ ಅಭಿಮಾನಿನಿ ದೇವತೆಯಾದಂತಹ ಪಾರ್ವತೀ ದೇವಿಗೆ ನಮಸ್ಕಾರ. ಪೃಥ್ವಿ ಅಂದ್ರೆ ಪ್ರಸಿದ್ಧಳಾದ ಕಾರಣದಿಂದ ಪೃಥ್ವಿ ಶಬ್ದವಾಚ್ಯಳಾದ ಪಾರ್ವತೀ ದೇವಿ, ಅವಳೇ ಬುದ್ಧಿ ಅಭಿಮಾನಿನಿ ದೇವತೆಯೂ ಕೂಡ. ಪೃಥ್ವಿ ಶಬ್ದಕ್ಕೆ ಬುದ್ಧಿ ಅಂತ ಅರ್ಥ ಇರುವುದು ಋಗ್ಭಾಷ್ಯದಲ್ಲಿ ಬುದ್ಧಿ ಪೃಥ್ವಿ ವ್ಯಾಖ್ಯ ಅಂತ 2ನೇ ಅಧ್ಯಾಯದ 215ನೇ ಶ್ಲೋಕದಲ್ಲಿದೆ. ಪ್ರತಿತತ್ವಾತ್ ಪೃಥಿವ್ಯಾಹ ಅಂತ ಪಾರ್ವತೀ ದೇವಿ ಬಗ್ಗೆ ಬರ್ತದೆ. ಉಮಾಮೂಚೆ ಪೃಥ್ವಿ ನಾಮಿಕಾಂ. ಆದ್ರಿಂದ ಇಲ್ಲಿ ನಮೋ ಪೃಥಿವಿ ನಮಃ ಪೃಥಿವ್ಯೈ ಅಂದ್ರೆ ನಾವಿರುವ ಪೃಥ್ವಿ ದೇವತೆಗೆ ನಮಸ್ಕಾರ, ಬುದ್ಧಿಗೂ ನಮಸ್ಕಾರ, ಪಾರ್ವತಿ ದೇವಿಗೂ ನಮಸ್ಕಾರ ಅಂತ ತಿಳ್ಕೊಳ್ಬಹುದು. ಔಷಧಿಭ್ಯ ಅಂದ್ರೆ ಔಷಧಿ ವನಸ್ಪತಿ ಇತ್ಯಾದಿಗಳಿಗೆ ಅಭಿಮಾನಿಯಾದಂತಹ ಚಂದ್ರನಿಗೆ ನಮಸ್ಕಾರ. ಮತ್ತೆ ಅದರ ಅಭಿಮಾನಿಗಳಾದಂತಹ ಉಳಿದೆಲ್ಲ ಅನೇಕ ದೇವತೆಗಳಿದ್ದಾರೆ, ಅವರಿಗೆ ನಮಸ್ಕಾರ. ವಾಚೆ ವಾಗಭಿಮಾನಿನಿಯಾದ ಭಾರತೀ ದೇವಿಗೆ. ವಾಚಸ್ಪತೆಯೇ ಅವಳ ಪತಿಯಾದಂತಹ ಪ್ರಾಣನಿಗೆ. ಹಾಗೆ ಸರಸ್ವತಿ ಮತ್ತೆ ಪ್ರಾಣದೇವನು ಚತುರ್ಮುಖ ಬ್ರಹ್ಮದೇವರಿಗೂ ಕೂಡ ನಮಸ್ಕಾರ. ಮಹತೆ ವಿಷ್ಣವೇ ಮಹಾವಿಷ್ಣುವಿಗೂ ಕೂಡ ನಮಃ ಕರೋಮಿ, ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ಹೇಳುವಂತಹ ಒಂದು ಮಂತ್ರ ಇದು. ಈ ಮಂತ್ರವನ್ನು ಹೇಳಿ 3 ಬಾರಿ ಸುತ್ತಲೂ ಪ್ರದಕ್ಷಿಣೆ ಮಾಡಬೇಕು ಅಂತ ಕೇಳಿ ಬರ್ತದೆ.